ಎಸ್. ನನ್ನ ಹೆಸರು ಕೃಷ್ಣೇಗೌಡ ಅಂತ, ನಾನು ಕನ್ನಡ ಪರ ಹೋರಾಟಗಾರ. ಇವತ್ತು ನಾನು ರಾಜ್ಯ ಪ್ರವಾಸ ಮಾಡಿದಾಗ ಜನಗಳು ಮಾತಾಡ್ತಾ ಇರ್ತಕ್ಕಂಥದ್ದು, ಇವತ್ತಿನ ಸರ್ಕಾರ ಆಗಲಿ ಮತ್ತು BJP ಹೋದಂಥ ಸರ್ಕಾರಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾಣಲಿಲ್ಲ. ಮುಂದೆ ಮಾತಾಡ್ತಾ ಇರ್ತಕ್ಕಂಥ ಸರ್ಕಾರ ಏನಿದೆ ಅಂದರೆ, ಮುಂದೆ ಒಳ್ಳೆ ಮುಖ್ಯಮಂತ್ರಿ ಬರಬೇಕು, ಮುಖ್ಯಮಂತ್ರಿ ಯಾರಾಗಬೇಕನ್ನೋ ಮಾತು ನಾನು ಸುಮಾರು ಕಡೆ ಹೋದಾಗ ಕೇಳಿದ್ದೀನಿ. ಕುಮಾರಸ್ವಾಮಿನೇ ಆಗಬೇಕನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇದೆ. 2028ಕ್ಕೆ ನಮ್ಮ ಪಕ್ಷದ ವತಿಯಿಂದ ನಾವು ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ. ಮತ್ತು ಇವಾಗ ಸರ್ಕಾರ ರಚನೆ ಮಾಡಲಿಕ್ಕೆ 113 ಸೀಟ್ ಬೇಕಾಗಿರೋದು. ಸೊ ಅದರಲ್ಲಿ ನಾವು 57 ಸೀಟ್ ಗೆದ್ರು ಸಾಕು, ಅರ್ಧ ಗೆದ್ರು ಸಾಕು, ನಾವು ಎಲಿಜಿಬಲ್, ನಾವು ಮುಖ್ಯಮಂತ್ರಿ ಆಗಕ್ಕೆ ಎಲಿಜಿಬಲ್. BJP ಎಷ್ಟೆಲ್ಲ ಗೆಲ್ಲಿ, ನೀವು ಆ ತರ ಟಾರ್ಗೆಟ್ ಸೆಟ್ ಮಾಡಬೇಡಿ ಸೊ ಇದರಿಂದ ನೀವೇ ಟಾರ್ಗೆಟ್. ಮತ್ತೆ ಇನ್ನೊಂದೇನು ಅಂದ್ರೆ ಕುಮಾರಣ್ಣ ಈಗ ತಡ್ರಿ 57 ಸೀಟ್ ನೀವು, ನಾನು ಹೇಳ್ತೀನಿ ಆಗಬೇಕು ಅಂದ್ರೆ ನೀವು 20 ತಗೊಂಡ್ರು ಹಾಕ್ತೀರಿ. ಇಲ್ಲ ಅರ್ಧಕ್ಕಿಂತ ಒಂದು ಸೀಟ್ ಜಾಸ್ತಿ ತಗೊಂಡ್ರೆ ನಾವು ಆಗ್ಬೋದಲ್ಲ. ಅರ್ಧಕ್ಕಿಂತ ಒಂದು ಸೀಟ್ ನಾವು ಜಾಸ್ತಿ ತಗೊಂಡು ಸಾಕು, ಇಬ್ರು ಮೈತ್ರಿ ಇರೋದ್ರಿಂದ ನಾನು ಆ ಕಾನ್ಸೆಪ್ಟ್ ಹೇಳ್ತಿರೋದು. ಈಗ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒಂದು ಅಲೆ ಇದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಯಾರಾಗಬೇಕು ಮುಖ್ಯಮಂತ್ರಿ ಅಂದಾಗ ಕುಮಾರಸ್ವಾಮಿ ಅವರ ಹೆಸರು, ಅವ್ರು ಹೋದಲ್ಲಿ ಬಂದಲ್ಲಿ ಹೆಣ್ಣುಮಕ್ಕಳು ಅವರನ್ನು ಮಾತಾಡಿಸುವ ರೀತಿ ಆಗಿರ್ಬೋದು, ಜನ ಅವ್ರನ್ನ ಎದುರುಗೊಳ್ಳುವ ರೀತಿ ಆಗಿರ್ಬೋದು, ಎಲ್ಲ ಒಂದು ಕಡೆ ಕಂಪ್ಯಾರಿಟಿವ್ಲಿ ಕುಮಾರಸ್ವಾಮಿ ಅವ್ರಿಗೊಂದು ಪ್ರೀತಿ, ಒಂದು ಅನುಕಂಪ, ಈ ಥರದ ವಿಚಾರಗಳಲ್ಲಿ ಅವ್ರನ್ನ ತುಂಬ ನೋಡ್ತಾರೆ. ಇವತ್ತು ಅವರು ಹೇಳೋದು ಇದು ಕೊನೆಯ ಅವಕಾಶ ಅಂತ. ಸೊ ಈ ಕೊನೆಯ ಅವಕಾಶ ಅನ್ನುವಂಥ ಅನುಕಂಪ ಅವ್ರ ಕೈ ಹಿಡಿಯುತ್ತಾ? ಖಂಡಿತ ಇಲ್ಲ. 2 ದಿವಸದಿಂದ ಒಂದೇ ವೇದಿಕೆ ಮೇಲೆ ನಾನು ಕುಮಾರಸ್ವಾಮಿ ಅವರು ಇದ್ವಿ. ಚಿಕ್ಕನಾಯಕನಹಳ್ಳಿಲಿ ಒಂದು ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದರು. ನಾನು ಕೂಡ ಆ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದೆ. ಕುಮಾರಸ್ವಾಮಿ ಅವರು ಆ ಸಭೆಯಲ್ಲಿ ನಿಂತು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರೆ ಏನು ಅಂತಂದರೆ, ನಾನು ಯಾವತ್ತೂ ಕೂಡ 100 ಗಡಿ ದಾಟಲೇ ಇಲ್ಲ, ನನಗೆ ಅವಕಾಶ ಸಿಗಲೇ ಇಲ್ಲ ಅನ್ನೋವಂಥ ಒಂದು ಹತಾಶೆಯನ್ನು ಜನರ ಮುಂದೆ, ಸಾರ್ವಜನಿಕರ ಮುಂದೆ ಕುಮಾರಣ್ಣ ವ್ಯಕ್ತಪಡಿಸಿದರು. ಅದರ ಅರ್ಥ ಏನು ಅಂತಂದರೆ, ಅವರಿಗಾಗಲೇ ಆ ಹತಾಶ ಸ್ಥಿತಿಯನ್ನು ತಲುಪಿದ್ದಾರೆ ಅನ್ನೋದು. ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ, ಸ್ಟ್ರಾಟಜಿ ಯಾವಾಗಲೂ ಅದನ್ನ ಹೇಳ್ತಾರೆ ಅವರು. ನನ್ಗೆ ಆಶೀರ್ವಾದ ಮಾಡಲಿಲ್ಲ, ನಾನು ಅಷ್ಟು ಮಾಡಿದೆ, ನಿಮ್ಗೆ ನಾನು ಹಿಂಗೆಲ್ಲ ಮಾಡಿದೆ, ನಾನು ಮುಸಲ್ಮಾನರಿಗೆ ಇಷ್ಟೆಲ್ಲ ಮಾಡಿದೆ, ನನಗೆ ನೀವು ಬಹುಮತ ಕೊಡ್ಲಿಲ್ಲ, ನಮ್ಮ ಪಕ್ಷವನ್ನ ನೀವು ಆಯ್ಕೆ ಮಾಡಲಿಲ್ಲ ಅನ್ನೋದು ಅವರು. ಅದೇನು ಹೊಸ ಡೈಲಾಗ್ ಅಲ್ಲ ಅವ್ರು. ಆದ್ರೆ ಮೇಡಮ್ ಅದನ್ನೇ ನಾನು ಹೇಳ್ತಾ ಇರೋದು, ಹೊಸ ಡೈಲಾಗ್ ಅಲ್ಲ. ಇದಾಗ್ಲೇ ಜನರು ಕೇಳಿ ಸಾಕಾಗಿದೆ. ಜನಕ್ಕೆ ಇದಾಗ್ಲೇ ಹಳೆ ಡೈಲಾಗ್ ಆಗಿದೆ. ಕಳೆದ ಬಾರಿ ಚುನಾವಣೆಯಲ್ಲೂ ಇದೇನೊಂದು ಕಡೆ ಒಂದು ಅವಕಾಶ ಕೊಡಿ ಅಂತ ಕೇಳಾಗಿದೆ. ಅವಕಾಶ ಕೊಟ್ಟ ನಂತರ ಜನ ತಿಳಿದಿದ್ರು ಇವರು ಬಂದು ಜನರ ಮಧ್ಯೆ ಬರ್ತಾರೆ, ಗ್ರಾಮ ವಾಸ್ತವ್ಯ ಮಾಡ್ತಾರೆ ಅಂತ. ಆದ್ರೆ ಗ್ರಾಮ ವಾಸ್ತವ್ಯ ಬಿಟ್ಟು ತಾಜ್ ವೆಸ್ಟ್ ಎಂಡ್ ವಾಸ್ತವ್ಯವನ್ನ ಜನ ನೋಡಿದ್ದಾಗಿದೆ. ಓಟ್ ಬರೋದಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಓಟ್ ಬಂದ ನಂತರ ಒಂಥರ ಆಗ್ತಾರೆ ಅನ್ನೋದು ಜನ ತೀರ್ಮಾನ ಮಾಡಿ ಆಗಿದೆ. ಸೊ ಹೀಗಾಗಿ ಸಾಲ ಮನ್ನಾ ಮಾಡ್ತೀನಿ ಅಂದ್ರು, ಆರ್ಥಿಕವಾಗಿ ಸರಿಯಾದಂತಹ ಸಂಪನ್ಮೂಲಗಳು ಇಲ್ಲದೆ ಇದ್ರು ಕೂಡ ರೈತರಿಗೆ ಕೊಟ್ಟಂತ ಮಾತಿನಂತೆ ಅವ್ರು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೆ ಅಲ್ಪಾವಧಿಯ ಸರ್ಕಾರ ಆದ್ದರಿಂದ ಅವರಿಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಸರಿಯಾದಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗ್ಲಿಲ್ಲ. ಬಟ್ ಈ ಸಲ ಮಾತ್ರ ಅವರು ಸಾಂದರ್ಭಿಕ ಶಿಶು ಆಗಬಾರ್ದು, ಅಧಿಕಾರಯುತವಾಗಿ ಗಮ್ಮತ್ತಿನಿಂದ ಅಧಿಕಾರಕ್ಕೆ ಬರಬೇಕು ಹೊರತು ನಾನು ಸಾಂದರ್ಭಿಕ ಶಿಶು ಆಗ್ಬಿಟ್ಟೆ ಅನ್ನುವಂಥದ್ದು ಮಾತ್ರ ರಿಪೀಟ್ ಆಗಬಾರ್ದು. ಎಸ್, ಈಗ ಯದುಕುಮಾರ್ ಅವರೇ, ಮೈತ್ರಿ ಅಂತ ಬಂದಾಗ ಕುಮಾರಸ್ವಾಮಿ ಅವರ ತೂಕ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಜನ ಮೈತ್ರಿ ಅಂತ ಬಂದಾಗ ಕುಮಾರಸ್ವಾಮಿ ಅವರಿಗೆ ಹೆಚ್ಚು ಓಟ್ ಆಗ್ತಾ ಇದ್ದಾರೆ. ಮೇಡಮ್, ಇವಾಗ 2020 ಸರ್ಕಾರ ಕಳೆದ ಬಾರಿ ಹೇಳಿದ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಮೈತ್ರಿ ಸರ್ಕಾರದಲ್ಲಿ ನನಗೆ ಅತ್ಯಂತ ಇಂಡಿಪೆಂಡೆಂಟ್ ಡಿಸಿಷನ್ಸ್ ತಗೊಳ್ಳುವಂಥ ದೊಡ್ಡ ಒಂದು ಜವಾಬ್ದಾರಿ ಸಿಕ್ತು, ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಂಥ ಅವಕಾಶ ಸಿಕ್ತು. ಜನ ನನ್ನ ಇವತ್ತು ಗುರುತಿಡಿತಾ ಇರುವಂಥದ್ದು ಅವತ್ತು ಮಾಡಿದಂಥ 20 ತಿಂಗಳ ಕೆಲಸದಲ್ಲೇ ಜನ ನನ್ನ ಗುರುತಿಡಿತಾ ಇರುವಂಥದ್ದು. ಸೊ ಐ ಆಮ್ ಮೋರ್ ಕಂಫರ್ಟಬಲ್ ವಿತ್ BJP ಅಂತ ಹೇಳಿರುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಪ್ಲೀಸ್, ಅದಾದ ಮೇಲೇನೆ JDS ಪಾರ್ಟಿ ಮತ್ತು ಕುಮಾರಸ್ವಾಮಿ ಅವ್ರನ್ನ ಒಂದಿಷ್ಟು ವಿಲನ್ ತರ ನೋಡೋದಕ್ಕೆ ಶುರು ಮಾಡಿದ್ರು, ಬಿಕಾಸ್ ಅವ್ರ ಅಧಿಕಾರ ಹಸ್ತಾಂತರ ಮಾಡ್ಲಿಲ್ಲ ಅಂತ. ಹಾಗಾಗಿ ಅದರಿಂದ ಅವ್ರು ಹೊರಗಡೆ ಬರೋದಕ್ಕೆ ಬಹಳ ವರ್ಷಗಳೇ ಬೇಕಾಯ್ತು. ಸೊ ಅದು ಇಲ್ಲಿಗೆ ಒಳ್ಳೆಯ ಹೋಲಿಕೆ ಅಂತ ನನಗೆ ಅನ್ಸಲ್ಲ. ಒಂದು JDS ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅವರದ್ದು ಇಂಡಿವಿಜುವಲ್ ಅಭಿಮಾನ ಇರ್ಬೋದು, ಆದ್ರೆ ಜನಾಶೀರ್ವಾದ, ದೈವಾಶೀರ್ವಾದ ಇದ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಜನಾಶೀರ್ವಾದ ಬೇಕಾಗಿರುವಂತದ್ದು. ಅವರು ಅಧಿಕಾರಯುತವಾಗಿ ಕುಮಾರಸ್ವಾಮಿ ಅವರ ಹೆಸರನ್ನ ಯಾವುದೇ
ಸಂಕೋಚ ಇಲ್ಲದೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಇಲ್ಲಿವರೆಗೆ ಒಬ್ಬರ ಹೆಸರು ಹೇಳಿಲ್ಲ ಮೇಡಮ್. ಇವಾಗ ನಮ್ಮ ನೇತೃತ್ವದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಹೇಳ್ಬೇಕಾದಾಗ ನಾವು ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋಗ್ತೀವಿ, ಹೌದು ವಿಜೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬೋದು. ಆದ್ರೆ ವಿ ಆರ್ ಬೌಂಡ್ ಬೈ ದಿ NDA, ವಿ ಆರ್ ಬೌಂಡ್ ಬೈ ದಿ ಮೈತ್ರಿ ಧರ್ಮ ಇರಬೇಕಾದಾಗ ಏನ್ ರಾಷ್ಟ್ರೀಯ ನಾಯಕರು ಹೇಳ್ತಾರೋ ಅದ್ರ ಬಗ್ಗೆ ನಾವು ಪಾಲನೆ ಮಾಡ್ತೀವಿ. ವಾಟ್ ಎವರ್ ದ ಡಿಸಿಷನ್ಸ್ NDA ವಿಲ್ ಟೇಕ್, NDA ಏನು ಚೀಫ್ ಇದ್ದಾರೆ ಅವರು, ನಿಮ್ಮ ಹೈಕಮಾಂಡ್, ಅವರು ಡಿಸಿಷನ್ ತಗೋತಾರೆ. ಬಟ್ ಆಸ್ ಅ ಪಾರ್ಟಿ ನಿಮ್ಗೊಂದು ಡಿಸಿಷನ್ ಇರಬೇಕಲ್ಲ ಸರ್? ಆಸ್ ಅ ಪಾರ್ಟಿ ನಾವು ಡಿಸಿಷನ್ಸ್ ಏನಿದೆ ಅಂತಂದ್ರೆ ನಾವು ಅವಾಗಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನ್ ಪಾಪ ಇವಾಗ ಅವರು ತುಂಬಾ ಹೇಳಿದ್ರೆ ಇದ್ರು, ಮೂಲ ಕಾಂಗ್ರೆಸ್ಸಿಗರು ಏನಾಗ್ತಾ ಇದ್ದಾರೆ ಮೇಡಮ್ ಇವತ್ತು? ಯಾರು ಮೂಲ ಕಾಂಗ್ರೆಸ್ಸಿಗರು ಪಾಪ DK ಶಿವಕುಮಾರ್ ಅವರು ಬೆಗ್ ಮಾಡ್ತಾ ಇದ್ದಾರೆ, ಪಾಪ ಬೇಡ್ಕೋತಾ ಇದ್ದಾರೆ ನನಗೆ ಇದ್ ಮಾಡಂತ. ಇಂಪೋರ್ಟ್ ಆಗಿ ಬಂದಂತ ಅವರೇ ಇವತ್ತು ರಾಜ್ಯಭಾರ ಮಾಡ್ತಾ ಇರ್ಬೇಕಾದಾಗ ಅವ್ರು ಕೇಳ್ತಾ ಇದಾರೆ ಏನಂತ ಅನ್ಬಿಟ್ಟು, ನಾ ಯಾವ್ದು ಬಾಲ ಎಲ್ಲಾಡ್ಸ್ತೈತೆ ಇವ್ರು ಇನ್ನ ಅದು ಇದು ಕೊಡ್ತಾ ಇದ್ ಮಾಡ್ತಾರೆ. ಒಂದ್ ನಿಮಿಷ ಸರ್, ಅಲ್ಲಿ ನಿಮ್ ಸರ್ಕಾರದ ಮಂತ್ರಿ ಆಗಿದ್ರು, MTB ನಾಗರಾಜ್ ಯಾರು, ಬೊಮ್ಮಾಯಿ ಯಾರು, ಮುಖ್ಯಮಂತ್ರಿ ಆಗಿದ್ರು, ಮೂಲ ಬಿಜೆಪಿ ಸಂಘ ಪರಿವಾರದವರ RSS ನವರ ನಿಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ನಿಮ್ಮೆಲ್ಲ ಮುಖ್ಯಮಂತ್ರಿ ಆಗಿದ್ದಂತ ಜಗದೀಶ್ ಶೆಟ್ಟರ್ನ ಹೊರಗಡೆ ಓಡಿಸ್ಬಿಟ್ರೆ ಅವ್ರು ನಮ್ಮ ಪಕ್ಷದ ಬಾಗ್ಲಾಗಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋ ಸ್ಥಿತಿ ನೀವೇ, ನಿಮ್ಮ ಪಕ್ಷವನ್ನ ಕೈಗೊಳ್ತ ಯಡಿಯೂರಪ್ಪನವ್ರನ್ನ ಹೊರಗಡೆ ಹಾಕಿದ್ರೆ ನಿಮ್ದೇ ಪಕ್ಷವನ್ನ ಸಂಘ ಪರಿವಾರದಿಂದ ಬಂದಂತ ಸಂಘ ಪರಿವಾರಕ್ಕೆ ಮಾಧ್ಯಮ ಹೇಳ್ಬೇಕಾಗುತ್ತೆ. ಕಾಂಗ್ರೆಸ್ಸಿನ ಶಾಸಕರನ್ನ, ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ನೀವು ಮಾತಾಡ್ತಾ ಇದ್ದೀರಿ, ನೀವು ಮಾತಾಡ್ತಾ ಇದ್ದೀರಾ. ಇವತ್ತು ನಿಮಗೆ ಮಾನ ಮರ್ಯಾದೆ ಅವೆಲ್ಲವೂ ಕೂಡ ಹಾಗಾದ್ರೆ ಜಗದೀಶ್ ಅವ್ರನ್ನ ಯಾವ ಸ್ಥಿತಿಯಲ್ಲಿ ನಡೆಸ್ಕೊಂಡ್ರಿ? ಬಸವರಾಜ ಬೊಮ್ಮಾಯಿ ಮೂಲ ಬಿಜೆಪಿ, ಎಲ್ಲ ಮೂಲ ಕಾಂಗ್ರೆಸ್ ಕಿವಿಲ್ ಕೇಳಿ ಯಾರು ಸೋಲ್ಸಿದ್ ಸಿಟಿ ರವಿನ ಅಂತ? ಕಾಂಗ್ರೆಸ್ ಅವರ, ಬಿಜೆಪಿ ಮೂಲ JDS ಅಂತೆ. ಆಲ್ ರೈಟ್, ಯಾರು ಮಾತಾಡ್ತೀರಿ? ಎಸ್ ಪ್ಲೀಸ್. ನನ್ನ ಹೆಸರು ರಾಘವೇಂದ್ರ ಅಂತ. ಬಹುಶಃ ನಮ್ಮ ಸ್ನೇಹಿತರು BJP ಸ್ನೇಹಿತರು ಮತ್ತು JDS ಸ್ನೇಹಿತರು ಇಲ್ಲಿ ಕುಂತಿದ್ದಾರೆ. ಅವರು ಒಂದು ಪ್ರಹ್ಲಾದ್ ಜೋಶಿ ಅವರ ಹೆಸರು ಹೇಳ್ತಾರೆ, ಇವರು ಕುಮಾರಸ್ವಾಮಿ ಅವರ ಹೆಸರು ಹೇಳ್ತಾರೆ. ಈಗ ಅವರು ಪ್ರಸ್ತುತ ಕೇಂದ್ರ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು. ಅವರು ನಮ್ಮ ರಾಜ್ಯಕ್ಕೆ ತಂದಿರತಕ್ಕಂಥ ಒಂದು ಯೋಜನೆಗಳಿದ್ರೆ ತೋರಿಸ್ಬಿಟ್ಟಿದ್ದಾರೆ. ನನ್ನ ಹೆಸರು ಆದಿತ್ಯ ಅಂತ. ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ. ನೀವು ಹೇಳ್ತಾ ಇದ್ದೀರಾ ಅವಾಗಿಂದ ರಾಜ್ಯದಲ್ಲಿ ಕುರ್ಚಿ ಕರ್ನಾಟ ಇದೆ, ಅದಂತೂ 100ಕ್ಕೆ 100 ಸತ್ಯ. ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರೋ ಹಗರಣಗಳು ಗೊತ್ತು, ಏನೇನು ನಡೀತಾ ಇದೆ ಇಲ್ಲಿ ಎಲ್ಲ ಸಾಮಾನ್ಯ ಜನರಿಗೂ ಬರ್ತದೆ. ಇವತ್ತು ಬಸ್ ಚಾಲಕರು ಮತ್ತು ಸಿಬ್ಬಂದಿಗಳು ರೋಡ್ಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇರೋದೇ ದೇಶದಲ್ಲಿ 3 ಸ್ಟೇಟ್ಸ್ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮ್ಯಾಮ್. ಯಾವ ರೀತಿಯ ಹಗರಣಗಳು ಆಗ್ತಾ ಇದಾವೆ ಅನ್ನೋದು ಬಹಳ ಸ್ಪಷ್ಟ ಇದೆ. ದೊಡ್ಡ ಲೆವೆಲ್ಗೆ ಹೋಗಿತ್ತು. ಹೌದು ಮ್ಯಾಮ್. ವಿದ್ಯಾರ್ಥಿಗಳು SSP ಇನ್ನೂವರೆಗೂ ಬಂದಿಲ್ಲ, ಸ್ಕಾಲರ್ಶಿಪ್ ಆಗಲಿ ಏನಾಗಲಿ. ದೇಶದಲ್ಲಿ ಇರೋದೇ 3 ಕಡೆ ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಕೂಡ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಡ್ ಆಗಿದ್ದಂಥ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಗ್ತಾ ಇಲ್ಲ. ಬರೀ ಏರ್ಪೋರ್ಟಲ್ಲಿ ಸಿಕ್ಕಿ ಹೋಗಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ CM ಆಗಬೇಕಂತ ಇರೋರು DK ಶಿವಕುಮಾರ್ಗೆ ಹಿಂಗೆ ಮಾಡಿದ್ರೆ ಜನರ ಗತಿ ಏನೋ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.